ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸೊ ಬಾಯ್ಸ್, ನಾವೆಲ್ಲರೂ ಫ್ಯಾಮಿಲಿ ಕಸಿನ್ಸು ಬ್ಯಾಂಗ್ಳೂರಿಂದ ಗಂದಿಕೋಟ ಕಡೆಗೆ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ವಿ ಆರ್ ಸೆಲೆಬ್ರೇಟಿಂಗ್ ಇಂಡಿಪೆಂಡೆನ್ಸ್ ಡೇ ಟುಡೇ. ಸೊ ಒಳ್ಳೆ ವೈಬ್ಸು. ಜಸ್ಟು 6:30 ಬೆಳಗ್ಗೆ ಟೈಮು. ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ದೀವಿ. ಯೂಶಲಿ ಬ್ರೇಕ್ಫಾಸ್ಟ್ ರೆಡಿಗೆ ಬರ್ತೀವಿ ಇಲ್ಲಿ. ಸೊ ಎಲ್ಲರೂ ಜುಮ್ ಅಂತ ಹೇಳಿ ಹೊರಟಿದ್ದೀವಿ. ಬೆಳಗ್ಗೆನೇ ರೈಡು. ನೋಡೋಣ. ವಿಲ್ ಕೀಪ್ ಯು ಗೈಸ್ ಅಪ್ಡೇಟೆಡ್. ಲೆಟ್ಸ್ ಗೋ. ಸೊ ಬಾಯ್ಸ್, ನಾವಿವಾಗ ಇನ್ನೂ 130 ಕಿಲೋಮೀಟರ್ ಮುಂದೆ ಹೋಗೋಕ್ಕಿದೆ. ಇವಾಗ ಯಾವ ಊರಲ್ಲಿದ್ದೀವಿ ಗೊತ್ತೇನ್ರೆ? ಏನಾದರೂ ಇಲ್ಲಿ ಬೋರ್ಡ್ ಇದೆ ತಳಿ ನೋಡೋದು. ಮುಡಿಗುಬ್ಬ ಅಂತ ಬೋರ್ಡ್ ಇದು ನೋಡಿದ್ವಿ. ಜಸ್ಟ್ ಆ ಕಡೆ ಸೈಡ್ ಹೋಗ್ತಾ ಇದೀವಿ. ಸೀನ್ರಿ ಸಕ್ಕತ್ತಾಗಿದೆ. ಸೊ ಹೇಗಿದೆ ಜರ್ನಿ ನಿಮ್ಗೆ? ಚೆನ್ನಾಗಿದೆ. ಸೊ ಇಲ್ಲಿ ನೀವು ಸ್ವಲ್ಪ ಹೊಸ ಫೇಸಸ್ ಎಲ್ಲ ನೋಡ್ತಾ ಇದ್ದೀರಾ. ನನ್ನ ಕಜಿನ್ಸ್ ಇದ್ದಾರೆ. ಸೊ ಭಾನು, ಸಮರ್ಥ, ಲೋಕೇಶ್, ಹಿಂದೆ ನಮ್ಮ ಪಾಪು ಮತ್ತೆ ವೈಫ್ ಇದ್ದಾರೆ. ಸೊ ಫಾರ್ ಜರ್ನಿ ಚೆನ್ನಾಗಿ ನಡೀತಾ ಇದೆ. 9:15 ಟೈಮು. ಬೆಳಗ್ಗೆ ಎಷ್ಟು ಒಂದು 5 ಗಂಟೆಗೆ ಹೊರಟ್ವಿ. 5:15 ಹೊರಟ್ವಿ. ಲಾಂಗ್ ವೇ. ಸಖತ್ ಡೈವರ್ಷನ್ ಇದೆ. ಗ್ರ್ಯಾಂಡ್ ಕ್ಯಾನಿಯನ್ ಕಡೆ ಹೋಗ್ಬೇಕಂತ ಹೇಳಿದ್ರೆ ನೀವು. ಬಟ್ ನೋಡೋಣ, ನಾವೊಂದು 12 ಅಷ್ಟೊತ್ತಿಗೆ ರೀಚ್ ಆಗ್ಬೋದು. ಲೆಟ್ಸ್ ಸಿ. ಹೇಗಿದೆ ಬ್ರೋ ತಾರಲ್ಲಿ ಡ್ರೈವು? ಸೊ ಸಖತ್ತಾಗಿದೆ. ರೋಡ್ ಅಂತೂ ಫುಲ್ಲು ಖರಾಬ್ ಇದೆ. ನಾವು ಹಂಗೆ ಆರಿಸ್ಕೊಂಡು ಹೋಗ್ತಾ ಇದೀವಿ ಇದ್ರಲ್ಲಿ. ನೋಡೋಣ ಮುಂದೆ. ಹೇಳುವಾರು ಯಾಕೆ ಹೇಳ್ತಿದೆ? ಹೌದಾ? ನಾನು ಯಾರು? ಇದ್ಯಾರು ಹೇಳು? ಮಂಗ. ಅರೆ ಇಲ್ಲಿ ನೋಡು, ಮಂಗಣ್ಣಗಳು, ಕೋತಿಗಳು. ಆಯ್ತಾ? ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಏನ್ ಹೇಳು, ಒಂಥರ ನ್ಯಾಚುರಲ್ ಆಗಿ ಬಂದಿದೆ. ಒಂಥರ ಆ ಕಡೆ ನೋಡೋದ ಈ ಕಡೆ ನೋಡೋದ ಅನ್ಕೊಂಡು. ನಮ್ ಜೊತೆಗೆ ನನ್ನ ತಂಗಿ ಮತ್ತೆ ನಮ್ಮ ಬಾಬಾ ಅವರು ಜಾಯಿನ್ ಆಗಿದ್ದಾರೆ. ಅವರು ಹಿಮಾಲಯನಲ್ಲಿ ಇದ್ದಾರೆ. ಅವ್ರು ಆಲ್ರೆಡಿ ಮುಂದೆ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬಟ್ ಈಗ ಸ್ವಲ್ಪ ಗ್ರೀನ್ ಕಾಣುತ್ತೆ. ನಾನು ಅವಾಗ 2017-18 ಬಂದಾಗ ಏನು ಇರಲೇ ಇಲ್ಲ ಬ್ರೋ. ಬಟ್ ರೋಡ್ ಡೈವರ್ಷನ್ಸ್ ಆಗೂ ಇತ್ತು, ಇವಾಗೂ ಇದೆ. ಏನು ಚೇಂಜ್ ಆಗಿಲ್ಲ. ಇಲ್ಲಿ ನೋಡಿ ತಾತಂದ್ರುಗಳು ಹಿಂಗೆ ಬಿಸ್ಲಲ್ಲಿ ಬಂದು ಕೂತ್ಬಿಟ್ಟವ್ರೆ ಫುಲ್ಲು. ಅಲ್ಲ, ಅವು ಇನ್ನೂ ಹೆಚ್ಚಿಗೆ ಹೀಟ್ ಇರ್ತಿದ್ದಾವ. ಈಗ ಸ್ವಲ್ಪ ಕಮ್ಮಿ ಬಂದಿದ್ದಾವೆ. ಜೈ ಕಿಸಾನ್, ದೇವರಿಗೆ ಗೊತ್ತು. ಹೇಳಿ. ಸೊ ಸ್ನೇಹಿತರೆ, ಆನ್ ದ ವೇ ಜಸ್ಟ್ ಒಂದು ಸ್ಟಾಪ್ ಹಾಕಿದ್ವಿ. ಸಖತ್ ವಿಂಡ್ ನಾಯ್ಸ್ ಇರುತ್ತೆ ನಿಮ್ಗೆ ಇಲ್ಲಿ, ಬಿಕಾಸ್ ಹೆವಿ ವಿಂಡ್ ಇದೆ. ಬಟ್ ಸ್ಪಾಟ್ ಮಾತ್ರ ಸೀನಿಕ್ ಆಗಿದೆ. ಜಸ್ಟ್ ಒಂದು ಅರ್ಧ ಗಂಟೆ ಇಲ್ಲೇ ನಿಲ್ಲಿಸಿ ಟೈಮ್ ಪಾಸ್ ಮಾಡಿದ್ವಿ. ಬ್ಯೂಟಿಫುಲ್ ಲೊಕೇಶನ್. ನೋಡಿ ಮುಂದೆ ಒಂದ್ಸಲ ಸೀನ್ರಿ ತೋರಿಸ್ತೀನಿ. ಸಖತ್ತಾಗಿದೆ ಸ್ಪಾಟು. ಸ್ವಲ್ಪ ಹೊತ್ತಿದ್ದು ಟೈಮ್ ಪಾಸ್ ಮಾಡಿ ವಿಲ್ ಫರ್ದರ್ ಕಂಟಿನ್ಯೂ ದ ಜರ್ನಿ. ಸೊ ಗೈಸ್, ಜಸ್ಟು ಗಂದಿಕೋಟ ರೀಚ್ ಆದ್ವಿ. ನೋಡಿ, ಫೋರ್ಟಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಫುಲ್ಲು ಸಖತ್ತಾಗಿ ನೋಡ್ದೇನಾ ಕಲ್ಲಿಂದು. ವಾವ್. ಅದು ಹಿಂಗೆ ನಿಲ್ಸಿದ್ದಾರೆ ನೋಡು. ಇದನ್ನು ಕೊಟ್ಟು ಚಿತ್ರದುರ್ಗ ಬಂದಂಗೆ ಆಗ್ತದೆ.
ಕಲ್ಲಿನ ಮನೆ ನೋಡ್ದ ಮುಂದೋಗಿ ಎಲ್ಲ ಹೆಸರು ಬರ್ದಿಟ್ಬಿಡ್ತಾರೆ ನೋಡಿ ಹಿಂಗಿದೆ ಕಲ್ಲಿನ ಕೋಟೆ. ಅಯ್ಯೋ ಹಾಂ ಇದು ಸುಮಾರು ಸುತ್ತಿತ್ತು. ಮಧ್ಯ ಇಲ್ಲೆಲ್ಲ ಹೆಸರು ಬರೋದು ನೋಡು, ಹಾಳು ಮಾಡ್ತಿರ್ತಾರೆ ನಮ್ಮ ಜನ. ಯಸ್ಮೀನ್ ಅಂತೆ. ಎಂಡ ಇದು ಇದೆಯಾ? ಇಲ್ಲ ನೋಡಿ ಇಲ್ಲಿ ಹಾಂ ಇಲ್ಲೇ ಇರೋದು. ಹೋಗುತ್ತೆ ಈಗ ಹೋಗುತ್ತೆ ಆರಾಮಾಗಿ. ಮಸ್ತ್ ಅಲ್ಲ ಇಷ್ಟಕ್ಕೆ ಒಳಗೆ. ಹಾಂ ಊರು ಒಂಥರ ಧ್ವಜ ಆಡ್ತಾ ಇರೋದೇ ಚಂದ. ನಂದಿಕೋಟ ರೀಚ್ ಆಗಿದ್ದೀವಿ. ಮುಂಚೆ ಬಂದಿದ್ದಕ್ಕೆ ಹೋಲಿಸಿದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಇವಾಗ ಮೇಂಟೆನೆನ್ಸ್ ಇದೆ, ಅವಾಗ ಇಲ್ಲಿಲ್ಲೇ ಡ್ರೈನೇಜ್ ಇರೋದು. ಸೊ ಎಷ್ಟೋ ಪರವಾಗಿಲ್ಲ ಅಂತಲೇ ಅನ್ಬೋದು. ಇಲ್ಲಿ ಹಾಕಲ್ಲ ಗಾಡಿ, ಪರವಾಗಿಲ್ಲ, ಪೀಸ್. ಬನ್ನಿ ಬೆಟಾಲಿಯನ್ ಎಲ್ಲ ಬೇಗ ಬನ್ನಿ. ಬರ್ತಾ ಇದೀವಿ. ಇದಕ್ಕೇನು ದೇವಸ್ಥಾನ ಅಂತ ಬರ್ದಿತ್ತ ಬೋರ್ಡು? ಆರ್ಯ ಬೇಗ ಬಾ, ಇಲ್ಲಿ ನೋಡು. ಆರ್ಯ ಬೇಗ ಬಾ, ಓಡ್ಬಾ. ನಾವೆಲ್ಲ ಹೋದ್ವಿ ನೋಡಿ, ನೀನೇ ಲಾಸ್ಟಲ್ಲಿ ಇರೋದು. ಸೊ ಸ್ನೇಹಿತರೆ, ಆ ಕಡೆಯಿಂದ ನೀವು ಈ ಕಡೆಗೆ ನಡ್ಕೊಂಬಂದ್ರೆ ಇಲ್ಲೇ ನೋಡಿ ನಿಮಗೆ ಜಾರ್ಜ್ ವ್ಯಾಲಿ ವ್ಯೂ ಪಾಯಿಂಟ್ ಇರೋದು. ಸ್ನೇಹಿತರೆ, ಇವಾಗ ನಾವು ನಿಂತಿರೋವಂಥ ಜಾಗನೇ ಗಂದಿಕೋಟ. ಇದೇನೇ ಮೇನ್ ವ್ಯೂ ಪಾಯಿಂಟು. ನಿಮಗೆ ಇದು ಕಾಣ್ತಿದೆಯಲ್ಲ, ಇದಕ್ಕೆ ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಹೇಳಿ ಕರೆಯೋದು. ಸೊ ಬೇಸಿಕಲಿ ಇಲ್ಲಿ ಕಾಣ್ತಿದೆ ನೋಡಿ ರಿವರು, ಇದು ಪೆನ್ನಾ ರಿವರ್ ಅಂತ. ಸುಮಾರು ವರ್ಷಗಳ ಹಿಂದೆ ಇದು ಹರಿದು ಇಲ್ಲಿ ನಿಮಗೆ ಈ ಥರ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟು ಫಾರ್ಮ್ ಆಗಿದೆ. ಸೊ ಇದೆಲ್ಲ ಮುಂಚೆ ನೀವು ನೋಡ್ತಾ ಇದ್ದೀರ ಈ ಕಡೆ ಸುತ್ತಲೂ, ಇದೆಲ್ಲ ಮುಂಚೆ ವಿಜಯನಗರ ಡೈನಾಸಿಟಿ ಚಾಲುಕ್ಯ ಇವರೆಲ್ಲ ಆಳಿದಂಥ ಜಾಗ. ಆಮೇಲೆ ಮುಘಲ್ಸ್ ಬಂದರು, ಎಲ್ಲ ಹಾಳಾಗ್ಬಿಟ್ಟಿದೆ ಈಗ ಜಾಗ. ನೋಡುವಾಗ ಸ್ವಲ್ಪ ಬೇಜಾರಾಗುತ್ತೆ, ಬಟ್ ಸ್ಟಿಲ್ ಇಟ್ಸ್ ಅ ಬ್ಯೂಟಿಫುಲ್ ಸ್ಪಾಟ್. ನೀವು ಒಂದ್ಸಲ ಬಂದು ಹೋಗ್ಬೋದು ಇಲ್ಲಿಗೆ ಯಾವಾಗಾದರೂ. ಬಟ್ ತುಂಬ ಬಿಸಿಲಿರುತ್ತೆ. ಇವತ್ತು ನಮ್ಮ ಪುಣ್ಯ ವೆದರ್ ಸಕಲಾಗಿತ್ತು, ಮಳೆನೂ ಬಂತು. ಸೊ ಬರುವಾಗ ನೋಡ್ಕೊಂಡು ಬನ್ನಿ ವೆದರು. ಬಿಸಿಲಿದ್ರೆ ತುಂಬಾ ಕಷ್ಟ. ಛತ್ರಿ, ಕ್ಯಾಪ್, ಅಟ್ಲೀಸ್ಟ್ ಅದನ್ನಾದರೂ ತನ್ನಿ, ವಾಟರ್ ಇದೆಲ್ಲ. ಇದು ಬೆಸ್ಟ್ ವ್ಯೂ ಪಾಯಿಂಟ್ ಇರೋದು. ನೀವು ಆ್ಯಕ್ಚುಲಿ ಆ ಕಡೆ ಫುಲ್ಲು ಕಲ್ಬಂಡೆಗಳೆಲ್ಲ ದಾಟಿ ತುಂಬ ದೂರದಿಂದ ಬರಬೇಕು ನೀವು. ನೋಡಿ ಆ್ಯಕ್ಚುಲಿ ಎರಡು ಸೈಡ್ ಕಾಣಿಸುತ್ತೆ. ಸಂಜೆ 6:45 ಆಗ್ತಾ ಬಂತು. ಕಡೆ ಬ್ಯೂಟಿಫುಲ್ ಟೈಮ್. ಗಂದಿಕೋಟ ಅಲ್ಲಿ ಇಲ್ಲಿ ಸುತ್ತಿದ್ವಿ, ಹೆವಿ ತಲೆನೋವು ಬಂತು. ನೀವೇ ನೋಡ್ತಾ ಇದ್ದೀರ ಹೆಂಗೆ ಬ್ಯೂಟಿಫುಲ್ ಆಗಿದೆ ಲ್ಯಾಂಡ್ಸ್ಕೇಪು, ಸನ್ಸೆಟ್ಟು, ಪ್ರತಿಯೊಂದು. ಸೊ ನಾವು ಡ್ರೈವ್ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಸೊ ಮಧ್ಯ ಒಂದು ಸ್ವಲ್ಪ ದೂರ ನಾನು ಬೈಕ್ ಓಡಿಸಿದೆ, ಹಿಮಾಲಯನು. ಬಟ್ ಸಖತ್ ಟೈರಿಂಗ್ ಇದು. ಒನ್ ಡೇಯಲ್ಲಿ ನಾವು ಬೇರೆ ರೂಟ್ ತೊಗೊಂಡ್ವಿ. ಈಗಂತೂ ಫುಲ್ಲು ಟೈರಿಂಗ್ ಅಂತಲೇ ಅಂದ್ಕೊಳ್ಳಿ. ಬಟ್ ಇಟ್ ವಾಸ್ ಫನ್, ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸೊ ಸುಸ್ತಾಗಿರೋದ್ರಿಂದ ವ್ಲಾಗ್ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು, ಬಾಯ್. ನೋಡಿ ಅಲ್ಲಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಆಗ್ತಿದೆ. ಮುಂದೆ ಆದರೆ ರೋಡ್ ಫುಲ್ ಕಿತ್ತೋಗ್ಬಿಟ್ಟಿದೆ.